ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಈಗಾಗಲೇ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವಂತಹ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಬಹಳಷ್ಟು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂಬರುವಂತಹ ದಿನಗಳಲ್ಲಿ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ರೈತರಿಗೆ ಯಾವ ರೀತಿ ಅನ್ಯಾಯ ಆಗ್ತಿದೆ ಬನ್ನಿ ಮಾತಾಡ್ಸ್ಕೊಂಡು ಬರೋಣ. ಸರ್ಕಾರ ಅಂದ್ರೆ ಕಣ್ಣು ಕಿವಿ ಮೂಗು ಎಲ್ಲ ಬಂದಾದ್ರೆ ಏನಾಗುತ್ತೆ, ಅದು ಒಂದು ರೀತಿ ನಿರ್ಜೀವ ಆಗುತ್ತೆ. ಹಾಗೆ ಇವತ್ತು ಸಾವಿರಾರು ರೈತರ ಭೂಮಿಯನ್ನ ಯಾವುದೇ ಅದಕ್ಕೆ ತಾತ್ವಿಕ ಮತ್ತು ಸೈಂಟಿಫಿಕ್ ತಳಹದಿನಿಲ್ಲ. ಅದಕ್ಕೆ ಆ ತಳಹದಿ ಇಲ್ಲದೆ ಇರತಕ್ಕಂಥ ಭೂಮಿ ಒತ್ತುವರಿ ಮಾಡ್ತಕ್ಕಂಥ ಸ್ವಾಧೀನ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಇದು ಅಕ್ರಮ ಮತ್ತು ಅನ್ಯಾಯ ಇದು. ಈಗ ನೀವು ಪಶ್ಚಿಮ ಬಂಗಾಳದಲ್ಲಿ ನಂದಿಗ್ರಾಮ ಭೂ ಸ್ವಾಧೀನ ಪ್ರಕ್ರಿಯೆ ವಿರುದ್ಧ ಹೋರಾಟ ಮಾಡ್ತೀವಿ, ಇಲ್ಲಿ ಬಂದ್ರೆ ಮಾಡ್ತೀವಿ, AICT ತರ್ತೀವಿ, ಇದು ಬೆಂಗಳೂರಿಗೆ ಬಹಳ ದೊಡ್ಡ ಬರ್ಡನ್ ಆಗ್ತಾ ಇದೆ, ಹೊರೆ ಆಗ್ತಾ ಇದೆ ಅಂತ ಹೇಳ್ತೀರಿ. ಅಲ್ಲಿ ಅದೇನು ಬಿಡದಿ ಏನೋ 180 ಕಿಲೋಮೀಟರ್ ದೂರ ಇದೆಯಾ, ಬೆಂಗಳೂರಿಗೆ ತಾನೇ ಅಟ್ಯಾಚ್ ಇರೋದು. ಇಲ್ಲಿಂದ ಟ್ರಾಫಿಕ್ ಹೋಯ್ದು ಅಲ್ಲಿಗೆ ಮಾಡ್ತೀರಾ, ಅಲ್ಲಿನೂ ಟ್ರಾಫಿಕ್ ಆಗಲ್ವಾ? ನೀವು ನೆಪ ಏನೋ ಒಂದು ಕೊಟ್ಬಿಟ್ಟು ಇವತ್ತು ರೈತರ ಸಮಾಧಿ ಮೇಲೆ ನೀವು ದೊಡ್ಡ ದೊಡ್ಡ ಕಂಪನಿಗಳನ್ನು ತಂದು ಬಂಡವಾಳಶಾಹಿಗಳ ಪರವಾಗಿ ನಿಲ್ಲೋದೇ ಆದರೆ ಮತ್ತು ರೈತ ಹೇಗೆ ಬದುಕಬೇಕು? ನೀವೇನು ಹೇಳಿದ್ರೆ 2 ಟೈರ್ ಸಿಟಿ ಮಾಡ್ತೀವಿ, ಬೆಂಗಳೂರಿನ ಬರ್ಡನ್ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಹಾಗೆ ಬಯಲುಸೀಮೆ ಬನ್ನಿ ಆ ಕಡೆ. ನೀವು ಇದೇ AICT ಬೇರೆ ಬೇರೆ ಸಿಟಿಗಳನ್ನು ನಮ್ಮ ಚಿತ್ರದುರ್ಗ, ದಾವಣಗೆರೆ, ಆಮೇಲೆ ಹಾವೇರಿ, ಈ ಕಡೆ ಚಳ್ಳಕೆರೆ, ತುಮಕೂರು, ಶಿರಾ ಭಾಗದಲ್ಲಿ ಮಾಡಿ. ಅಲ್ಲಿಗೂ ನಮ್ಮ ರೈತರಿಗೂ ಆರ್ಥಿಕವಾಗಿ ಸಬಲತೆ ಆಗ್ತೀವಿ, ನಮ್ಮ ಭೂಮಿಗೂ ಬೆಲೆ ಬರುತ್ತೆ. ಅಟ್ಲೀಸ್ಟ್ ನಮ್ಮ ರೈತರು ಒಂದು ಹೊತ್ತು ಚೆನ್ನಾಗಿ ಊಟ ಮಾಡ್ಕೊಂಡು ಬದುಕ್ತಾರೆ. ನೀವಿಲ್ಲಿ ಫಲವತ್ತಾದ ಭೂಮಿಯನ್ನು ಅಕ್ರಮ ಮಾಡ್ಕೊಂಡು ಅಂದರೆ ಸ್ವಾಧೀನ ಮಾಡ್ಕೊಂಡು ನೀವು AICT ಮಾಡ್ತೀನಿ ಅಂತಂದರೆ, ಈಗ ಒಂದು ಪ್ರಶ್ನೆ ಇರತಕ್ಕಂಥದ್ದು, ಸರ್ಕಾರಕ್ಕೆ ಮನುಷ್ಯತ್ವ ಇದ್ದರೆ, ಆಮೇಲೆ ಅದಕ್ಕೆ ಪರಿಹಾರ ಕಂಡುಹಿಡಿಬೇಕು ಅನ್ನುವಂಥ ಉದ್ದೇಶ ಇದ್ದರೆ ಕೂಡಲೇ ಈ ಬಿಡದಿ ಭಾಗದ ನಾವು ಭೂಮಿ ಕೊಡಲ್ಲ, ಭೂಮಿ ನಮ್ಮ ಹಕ್ಕು ಅಂತ ಏನು ಹೋರಾಟ ಮಾಡ್ತಾ ಇದ್ದಾರೆ, ಸಾವಿರಾರು ದಿನಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಕಣ್ಣು ಕಿವಿ ಮೂಗು ಆಮೇಲೆ ಸ್ಪರ್ಶ ಜ್ಞಾನ ಇಲ್ಲದೆ ಇರತಕ್ಕಂಥ ನಮ್ಮ ಆಡಳಿತ ವ್ಯವಸ್ಥೆ ಇವತ್ತು ಕೂಡ ಕಿವುಡಾಗಿ ಇವತ್ತು ಕೂತಿದೆ ಅಂತಂದರೆ ನಾವು ಯಾರನ್ನು ನಂಬಬೇಕು? ಪ್ರಜಾಪ್ರಭುತ್ವದಲ್ಲಿ ಒಂದು ಫಾರ್ಮುಲಾ ಇದೆ, 51 is 100, 49 is 0. ಈಗ ಭೂಮಿ ಕೊಡ್ತೀನಿ ಅಂದವರು ಎಷ್ಟು, ಭೂಮಿ ಕೊಡಲ್ಲ ಅಂದವರು ಎಷ್ಟು? ಭೂಮಿ ಕೊಡಲ್ಲ ಅಂತ ಹೇಳಿದವರು 80% ಅಲ್ವಾ? ಸೊ 80% ಅಂದರೆ ನೀವು ಪ್ರಜಾಪ್ರಭುತ್ವ ರೀತಿಯಲ್ಲಿ ಏನಂತ ತೆಗೆದುಕೊಳ್ತೀರಿ? ಬಹುಮತ ತಾನೆ, ಮೆಜಾರಿಟಿ ತಾನೆ. ಮೆಜಾರಿಟಿ ಇಲ್ಲಿರ್ತಕ್ಕಂಥವ್ರು ಸರ್ಕಾರ ರಚನೆ ಮಾಡೋದಾದರೆ, ಮೆಜಾರಿಟಿಯಲ್ಲಿ ನಾವು ಭೂಮಿ ಕೊಡಲ್ಲ ಅನ್ನೋದಾದರೆ ಆ ತೀರ್ಮಾನವನ್ನು ಇವತ್ತಿಂದ ಕೈ ಬಿಡಬೇಕು. ನಿಮಗೆ ಏನೋ ಒಂದು ಪ್ರತಿಷ್ಠೆ ಇದೆ, ನಿಮ್ಗೆ ಏನೋ ಒಂದು ರೀತಿಯ ಹಿಡನ್ ಅಜೆಂಡಾ ಇದೆ, ಯಾರಿಗೋ ಲಾಭ ಮಾಡಬೇಕು. ಇಲ್ಲಿ ನಿಮ್ಮ ವೈಯಕ್ತಿಕ ಪ್ರತಿಷ್ಠೆ ಕುಮಾರಸ್ವಾಮಿ DK ಶಿವಕುಮಾರ್ ಇದ್ದರೆ ಅದನ್ನು ಮಣ್ಣುಪಾಲು ಮಾಡ್ಕೊಳ್ಳಿ, ಆದರೆ ನಮ್ಮನ್ನು ಮಣ್ಣುಪಾಲು ಮಾಡಬೇಡಿ. ಬಿಡದಿಯ ರೈತರು ಅವರು ತಾತ ಮುತ್ತಾತಿಂದ್ರ ಕಾಲದಿಂದಲೂ ಇವತ್ತು ಫಲವತ್ತಾದ ಭೂಮಿಯನ್ನು ಉಳಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಭವಿಷ್ಯದ ಕಟ್ಕೊಳ್ತಾ ಇದ್ದಾರೆ. ಇಂಥ ಹಂತದಲ್ಲಿ ಇವತ್ತು ಅವರ ಧ್ವನಿಯನ್ನು ನೀವು ಕೇಳ್ತಾ ಇಲ್ಲ. ಯಾರ್ಯಾರನ್ನ ಕರೆದು ಮಾತಾಡ್ತೀರಾ, ಆದರೆ ನಿಜವಾಗ್ಲೂ ನಾವು ಭೂಮಿ ಕೊಡಲ್ಲ ಅನ್ನೋರ ಕರೆದು ಮಾತಾಡ್ತಾ ಇಲ್ಲ. ಇದು ಕೇವಲ ಬಿಡದಿ ಒಂದೇ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿ ಬಂಡವಾಳಶಾಹಿಗಳನ್ನು ಹಿಂಬಾಗಿಲಿಂದ ಕರ್ಕೊಂಬರೋದು, ಆ ಫಲವತ್ತಾದ ಭೂಮಿಯನ್ನು ವಶ ಮಾಡ್ಕೊಳ್ಳೋದು, ರೈತರನ್ನ ಒಕ್ಕಲೆಬ್ಸೋದು, ದುಡ್ಡಿನ ಆಮಿಷ ಕೊಡೋದು, ಅಲ್ಲೊಂದು 4 ಜನ ಕ್ರಿಯೇಟ್ ಮಾಡೋದು, ಇದೆಲ್ಲವೂ ಕೂಡ ಪಾಳೆಗಾರಿ ಸಿಸ್ಟಮ್ ಆಗುತ್ತೆ. ಇದನ್ನು ಪ್ರಜಾತಂತ್ರ ಅಂತ ಕರೆಯೋದಿಲ್ಲ. ಇದನ್ನು ರೈತರನ್ನು ಉಳಿಸುವಂಥ ಒಂದು ನಿಮ್ಮ ಸರ್ಕಾರ ಅಂತ ಹೇಳೋಕ್ಕಾಗಲ್ಲ. ಭಾಳ ನೋವಾಗುತ್ತೆ. ಇವತ್ತು 8 ದಿನಗಳ ಕಾಲ ನೀವು ವಿಧಾನಸಭೆ ಕಲಾಪ ನಡೆಸ್ತೀರಿ, ಇವತ್ತು ಭೂ ಸ್ವಾಧೀನದ ಬಗ್ಗೆ ಚರ್ಚೆ ಮಾಡಲ್ಲ, ಬರದ ಬಗ್ಗೆ ಚರ್ಚೆ ಮಾಡಲ್ಲ, ಬೆಳೆ ವಿಮೆ ಬಗ್ಗೆ ಚರ್ಚೆ ಮಾಡಲ್ಲ, ಕುಡಿಯೋ ನೀರಿಗೆ ಇವತ್ತು ರಾಜ್ಯದಲ್ಲಿ ಹಾಹಾಕಾರ ಇದೆ. ನೀವು ಬನ್ನಿ ನಮ್ಮ ಹಿರಿಯೂರು ಚಿತ್ರದುರ್ಗಕ್ಕೆ, ಇವತ್ತು ಎಷ್ಟೋ ಹಳ್ಳಿಗಳಲ್ಲಿ ವಾರಕ್ಕೊಮ್ಮೆ ಕುಡಿಯೋ ನೀರು ಸಿಗ್ತಾ ಇದೆ. ಇವತ್ತು ಬೆಳೆಗಳು ನಾಶ ಆಗಿದ್ದಾವೆ. ಇವತ್ತು ಯಾವುದೇ ಪ್ರದೇಶಕ್ಕೆ ಹೋಗಿ ಇವತ್ತು ಸಕ್ಕರೆ ಪ್ರಮಾಣ ಎಂದು ಹೇಳ್ತಿದ್ರಲ್ಲ, ಸಕ್ಕರೆ ನಿನ್ನೆ 60% ಹೈಕ್ ಆಗಿದೆ. ಯಾಕೆಂದ್ರೆ ನೀರಿಲ್ಲ, ನಾವು ಕಬ್ಬಿಗೆ ನೀರು ಕೊಡೋಕ್ಕಾಗ್ತಾಯಿಲ್ಲ, ಕಬ್ಬು ಬೆಳೆಯೋಕ್ಕಾಗ್ತಾಯಿಲ್ಲ. ಈ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಬೆಳೆ ಇವತ್ತು ನಮ್ಮ ಗ್ರಾಹಕರಂತ ಏನಂದರೆ ಎಲ್ಲರಿಗೆ 2 ಪಟ್ಟು ಜಾಸ್ತಿ ಆಗುತ್ತೆ. ನೀವು ನಗರದಲ್ಲಿರೋರು ಅನ್ನ ತಿನ್ನೋರು, ನಗರದಲ್ಲಿರೋರು ನೀರು ಬೇಕು, ನಗರದಲ್ಲಿರೋರು ತರಕಾರಿ ಬೇಕು, ನಗರದಲ್ಲಿ ವಾಸ ಮಾಡ್ತಕ್ಕಂಥವ್ರಿಗೆ ಪ್ರತಿಯೊಂದು ಕೂಡ ದವಸ ಧಾನ್ಯ ಬೇಕು. ಇದನ್ನು ನೀವು ಕೊಡ್ತಕ್ಕಂಥವ್ರು ಯಾರು? ಅನ್ನದಾತ. ಈಗ ಅನ್ನದಾತನೇ ದೇವರು. ಈ ಒಂದು ದೇವರನ್ನು ನೀವು ಸಾಯಿ ಹೊಡೆದು ನೀವು ಯಾವ ಏನು ಕಟ್ಟಕ್ಕೆ ಹೊರಟಿದ್ರಿ, ಯಾವ ಗೋಪುರ ಕಟ್ಟಕ್ಕೆ ಹೊರಟಿದ್ರಿ? ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ರೈತರು, ಬಿಡದಿ ರೈತರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನಾನು ಚಿತ್ರದುರ್ಗದ ಒಬ್ಬ ಸಾಮಾನ್ಯ ರೈತನಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಬಂದಿದ್ದೀನಿ. ನಮ್ಮ ಜೊತೆಗೆ ಅನೇಕ ಹಿರಿಯ ನಾಯಕರು, ಬಸವರಾಜಪ್ಪ ರಾಜ್ಯ ರೈತ ಸಂಘ ಅಧ್ಯಕ್ಷರೇ, ನಮ್ಮ SR ಹಿರೇಮಠು, ನಮ್ಮ ಅತ್ಯಂತ ದೊಡ್ಡ ಸಾಮಾಜಿಕ ಪರಿವರ್ತನೆ ಹೋರಾಟಗಾರರಿದ್ದಾರೆ. ಯಾರಿಗೂ ಕೂಡ ವೈಯಕ್ತಿಕ ಇಲ್ಲಿ ಹಿತಾಸಕ್ತಿ ಇಲ್ಲ.
ನಮ್ಮ ರೈತ ಸಮುದಾಯ ಉಳಿಬೇಕು. ಆಯಿತು, ನಾಳೆ ಈ ಒಂದು ಸಿಟಿ ಅಂತೀರಾ, ಇನ್ನೊಂದು ಸಿಟಿ ಮಾಡ್ತೀರಾ. ಈಗಾಗಲೇ ರಿಯಲ್ ಎಸ್ಟೇಟ್ಗಳಾಗಿದ್ದಾವೆ ನಮ್ಮ ಕೃಷಿ ಭೂಮಿ. ಪ್ರತಿಯೊಬ್ಬರು ಬೆಂಗಳೂರಿಂದ ಕಪ್ಪು ಹಣ ತರೋದು, ಎಲ್ಲ ಜಿಲ್ಲೆಗಳಲ್ಲಿ ಭೂಮಿ ಖರೀದಿ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮೊನ್ನೆದು ಡಿ ಕೆ ಶಿವಕುಮಾರ್ ನೀವು ಒಂದು ವಿಡಿಯೋ ನೋಡಬಹುದು, ಆಡ್ಗಳ ಮುಖಾಂತರ ಕೊಡ್ತಾ ಇದ್ದಾರೆ. ಬಿಡದಿಯನ್ನ ಟೌನ್ಶಿಪ್ ಮಾಡೋದು, ಬೆಂಗಳೂರು ಹೆಂಗೆ ಬ್ರ್ಯಾಂಡ್ ಬೆಂಗಳೂರು ಅವರ ಕನಸಿದೆಯಾ, ಬಿಡದಿಯನ್ನ ಟೌನ್ಶಿಪ್ ಮಾಡೋದು ಅವರ ಕನಸು. ಪ್ಲಸ್ ಅಲ್ಲಿನ ರೈತರ ಮಕ್ಕಳಿಗೆ ಇದು ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ ಅವ್ರ ಆಡ್ ಅಲ್ಲಿ ಹೇಳ್ತಾ ಹೋಗ್ತಾರೆ. ಇದನ್ನು ಏನ್ ಹೇಳ್ತೀರಾ ನೀವು? ಅಲ್ಲ ರೀ, ಸರ್ಕಾರ ಇರೋದೇ ಜನರನ್ನ ಓಲೈಸಿಕೆ. ಇದು ಓಲೈಕೆ ಇದು ರಾಜಕಾರಣ ಅಲ್ಲ, ಇದು ಬದುಕಿನ ಪ್ರಶ್ನೆ. ಇದು ನೀವು ಈಗ ಬಂದಿರತಕ್ಕಂಥ ಏನು ಆರೋಪ ಆಕ್ರೋಶ ಜನರ ವಿರೋಧ ಇದೆ, ಅದನ್ನ ಸಾಮಾನ್ಯ ಜನರನ್ನ ನೀವು ಕನ್ವಿನ್ಸ್ ಮಾಡುವಂತ ಇವು ದುಡ್ಡನ್ನು ಖರ್ಚು ಮಾಡ್ತಾ ಇದ್ರೆ ಆಡ್ಗಳ ಮೂಲಕ ಮಾಡಿ. ಯಾಕಂದ್ರೆ ಸರ್ಕಾರಕ್ಕೆ ತನ್ನದೇ ಆದಂಥ ನೀತಿಗಳು ಇದಾವೆ, ಅದನ್ನ ಪ್ರಚಾರ ಮಾಡ್ಕೊಳ್ಳಿ, ಪುಟಗಟ್ಟಲೆ ನೀವು ಪ್ರಚಾರ ಕೊಡಿ, ಜಾಹೀರಾತು ಕೊಡ್ಕೊಳ್ಳಿ, ಟಿವಿಯಲ್ಲಿ ಪ್ರಚಾರ ಮಾಡಿ. ಅಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ಒಬ್ಬ ರೈತ, ಸ್ವಂತ ತಂದೆ ತಾಯಿ, ನಾವು ಒಂದೇ ಅಪ್ಪ ಅಮ್ಮಗೆ ಜನ್ಮ ತಾಳದಂತ ಇಬ್ಬರು ಅಣ್ತಂಬರು ಒಂದ್ ಅಡಿ ಜಾಗ ಬಿಡಕ್ಕೆ ಹೊಡೆದಾಡ್ತಾರೆ ಇವತ್ತು, ಗೊತ್ತಾ? ಒಂದ್ ಅಡಿ ಜಮೀನಿಗೆ ಜಾಗ ಬಿಡಕ್ಕೆ ಆಗಲ್ಲ. ಮನೆ ಕಟ್ಟಬೇಕಾದ್ರೆ 2 ಅಡಿ ಬಿಡಕ್ಕೂ ಹೊಡೆದಾಡ್ತಾರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ. ಅಂತ ಸಂದರ್ಭದಲ್ಲಿ ಇವತ್ತು ಅವರ ಪಿತ್ರಾರ್ಜಿತವಾಗಿ 100-200 ವರ್ಷಗಳಿಂದ ಅವ್ರು ಬಾಳಿ ಬದುಕಿದಂಥ ಭಾವನಾತ್ಮಕ ಸಂಬಂಧ ಇರ್ತಕ್ಕಂಥ ಆ ಜಮೀನುಗಳನ್ನು ಬಿಟ್ಕೊಡ್ಬೇಕಾದ್ರೆ ಎಷ್ಟು ನೋವಾಗುತ್ತೆ ಹೇಳಿ. ನಾವು ಒಂದು ಬಾಡಿಗೆ ಮನೆಯಲ್ಲಿದ್ದರೆ, ಒಂದು 5 ವರ್ಷ ಬಾಡಿಗೆ ಮನೆಯಲ್ಲಿ ಇದ್ದರೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಗೆ ಆ ಬಾಡಿಗೆ ಮನೆ ಜೊತೆಗೂ ಒಂದು ಅವಿನಾಭಾವ ಸಂಬಂಧ ಇರುತ್ತೆ, ನಮ್ಗೆ ಅಣ್ತಂಬ್ರ ಥರ ಫೀಲ್ ಇರುತ್ತೆ. ಆ ಕುಟುಂಬವನ್ನು ನೀವು ಕೋಟಿಗಟ್ಟಲೆ ಹೆಸರಲ್ಲಿ ನೀವು ಒಕ್ಕಲಬ್ಬಿಸ್ರೆ ಆತ ಎಲ್ಲಿಗೆ ಹೋಗ್ಬೇಕು? ಒಂದು ಮನೆ ತಗೋಬೋದು, ಒಂದು ಕಾರ್ ತಗೋಬೋದು, ಬಂಗಾರ ತಗೋಬೋದು, ಏನು ಮಾಡ್ಬೋದು, ಆದರೆ ಬದುಕನ್ನು ಕಟ್ಕೊಡೋಕ್ಕಾಗಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಕುಮಾರಸ್ವಾಮಿ ಹಂಗೆ ಮಾಡಿದ್ರು, ಕುಮಾರಸ್ವಾಮಿ ರೆಡ್ ಜೋನ್ ಮಾಡಿದ್ರು ಅಂತ ಹೇಳ್ತಾರ. ಕುಮಾರಸ್ವಾಮಿ ಏನೋ ತಿಂದ, ನೀವ್ ಯಾಕೆ ತಿನ್ನೋ ಕೆಲಸ ಮಾಡ್ತೀರಾ? ಎಲ್ಲೋ ಒಂದ್ ಕಡೆ ರಾಜಕೀಯ ಆಗ್ತಾ ಇದೆ ಅನ್ಸ್ತಿಲ್ವಾ ನಿಮ್ಗೆ? ಯಾಕಂದ್ರೆ JDS ಒಂದ್ ಕಡೆ ಹೋರಾಟ ಮಾಡುತ್ತೆ, ಒಂದ್ ಕಡೆ ಬಿಜೆಪಿ ಅವರು ಮಾಡ್ತಾರೆ, ಎಲ್ಲೊಂದ್ ಕಡೆ ರಾಜಕೀಯ ಮಿಕ್ಸ್ ಆಗಿ ರೈತರು ಬಲಿಪಶು ಆಗ್ತಾ ಇದಾರೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಈ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ ಆಡಳಿತಾರೂಢ ಕಾಂಗ್ರೆಸ್, ವಿರೋಧ ಪಕ್ಷ ಬಿಜೆಪಿ JDS ಮೂರೂ ಕೂಡ ನಮ್ಮ ಶತ್ರುಗಳಾಗಿದ್ದಾರೆ. ಈ ಕಲಾಪ ಇರ್ತಕ್ಕಂಥದ್ದೇ ರಾಜ್ಯದ 7 ಕೋಟಿ ಜನರ ಬದುಕಿನ ಪ್ರಶ್ನೆಯನ್ನು ಚರ್ಚೆ ಮಾಡುವಂಥದ್ದು. ಅವರು ವಿಧಾನಸಭೆ ಕಲಾಪದಲ್ಲಿ ಚರ್ಚೆನೆ ಮಾಡಲಿಲ್ಲ. ಅವ್ರ ರೈತರ ಶಾಪ ತಟ್ಟುತ್ತೆ, ರೈತರ ಬಗೆಗಿನ ಅವರ ನಿಲುವೇನು ಅನ್ನೋಂಥದ್ದು ನಿನ್ನೆ ಅಧಿಕಾವಧಿಗೆ ಏನು ವಿಧಾನಸಭೆ ಕಲಾಪ ಮುಂದೂಡಲಾಗಿದೆ. ಒಬ್ಬನೇ ಒಬ್ಬ ಶಾಸಕ, 224 ಜನ ಶಾಸಕರು ಶಾಸನಸಭೆಯಲ್ಲಿ, ಅಂದರೆ ಪಕ್ಷ ಇರೋದಿಲ್ಲ, 224 ಜನ ಶಾಸಕರಂತ ಕರಿತೀವಿ, ಶಾಸನಸಭಾ ಸದಸ್ಯರಂತ ಕರಿತೀವಿ. ಅಲ್ಲಿ ಕಾಂಗ್ರೆಸ್ ಶಾಸಕ ಅಂತ ಬರಲ್ಲ, ಬಿಜೆಪಿ ಶಾಸಕ ಅಂತ ಬರಲ್ಲ, JDS ಅಂತ ಬರಲ್ಲ. ಒಬ್ಬನೇ ಒಬ್ಬ ಶಾಸಕ, ನಾನೊಬ್ಬ ರೈತರ ಪರವಾಗಿ ನಿಲ್ತೀನಿ, ನಾನು ಧರಣಿ ಮಾಡ್ತೀನಿ, ನಾನು ವಿಧಾನಸೌಧ ಮುಂದೆ ಕೂಡ್ತೀನಿ, ನನಗೆ ಪಕ್ಷ ದೊಡ್ಡದಲ್ಲ, ನನಗೆ ಸರ್ಕಾರ ದೊಡ್ಡದಲ್ಲ ಅನ್ನುವಂಥ ಯಾವನಾದ್ರೂ ಶಾಸಕ ಬಂದನ? ಇದು ನನ್ನ ಪ್ರಶ್ನೆ. ಬಿಡದಿ ವಿಚಾರ ಇರ್ಬೋದು, ರಾಜ್ಯದ ಬರಗಾಲದ ವಿಚಾರ ಇರ್ಬೋದು, ಕುಡಿಯೋ ನೀರಿನ ವಿಚಾರ ಇರ್ಬೋದು, ಆಮೇಲೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇವತ್ತು ಕುಡಿಯೋ ನೀರಿಗೆ ಹಾಕಾರ ಇದೆ, ಮುಂಗಾರ ಕೈ ಕೊಟ್ಟಿದೆ, ಜಲಾಶಯಗಳಲ್ಲಿ ನೀರಿನ ಕೊರತೆ ಇತ್ತು, ಎಲ್ಲ ಒಂದು ಸ್ವಲ್ಪ ಮಳೆ ಆಗಿರೋದ್ರಿಂದ ಆ ನೀರು ಸಿಗ್ತಾ ಇದೆ. ಈ ಪ್ರಶ್ನೆಯನ್ನು ಯಾಕೆ ನಮ್ಮ ಶಾಸಕರು ಎತ್ತಿಲ್ಲ? ಇದು ಈಗಿರ್ತಕ್ಕಂಥ ಸವಾಲು. ನಾವು ಇವರಿಗೆ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಜಾಪ್ರಭುತ್ವ ಏನನ್ನೋದು ನಮ್ಮ ಓಟಿನ ಮೂಲಕ ಹೇಳಬೇಕಾಗುತ್ತೆ. ಈಗ ಅವ್ರು ಯಾವ ರೀತಿ ತಮಗೆ ಸಿಕ್ಕಂಥ ಬಹುಮತದ ಆಧಾರದ ಮೇಲೆ, ನಾವು ಬಹುಮತ ಇದ್ರೂ ಕೂಡ, ರೈತರು ಬಹುಮತ ಇದ್ರೂ ಕೂಡ ಅದನ್ನು ಕ್ರಶ್ ಮಾಡುವಂಥದ್ದು, ಅಂದರೆ ದೌರ್ಜನ್ಯದ ಮೂಲಕ, ಅತಿಕ್ರಮಣದ ಮೂಲಕ ಅವರ ಸರ್ಕಾರ ಇದೆ ಅನ್ನೋ ಒಂದು ಠೇಂಕಾರದಿಂದ ರೈತರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಹಾಗಾಗಿ ಈ ಒಂದು ರೈತರ ಜೊತೆಗೆ ಮಾತುಕತೆ ಮಾಡ್ದೇನೆ ಯಾರ್ಯಾರ್ದೋ ಜೊತೆಗೆ ಮಾತುಕತೆ ಮಾಡುವಂಥದ್ದು ಸರಿಯಲ್ಲ. ಹೈಕೋರ್ಟ್ಗೆ ಹಾಕಿದಾಗ ಹೈಕೋರ್ಟ್ಗೆ ಕೂಡ ಅಂದ್ರೆ ಬಂದು ಹೇಳ್ತಾರೆ, ಅಂದ್ರೆ ಯಾವುದೇ ರೀತಿಯಾದಂತಹ ಒತ್ತಡ ಇಲ್ಲ, ಕೆಲವರು ಅವರಾಗಿ ಖುಷಿಯಾಗಿ ಬಂದು ಕೊಡ್ತಾ ಇರುವಂತದ್ದು, ಅಂದ್ರೆ ಬಿಟ್ಕೊಡ್ತಾ ಇದ್ದೀವಿ ಅಂತ. ಇದನ್ನ ನೀವು ನಂಬ್ತೀರಾ? ಸರ್ಕಾರ ಅಂದ್ಮೇಲ್ರಿ, ಒಬ್ಬ ಪೊಲೀಸ್ ನಮ್ಮ ಊರಾಗ ಬಂದ್ರೆ ನಮ್ಮ ಜನ ಹೆದರ್ತಾರೆ. ಸರ್ಕಾರ ಅಂದ್ರೆ ಯಾವುದೇ ರೈತನಿಗೆ ಈಗ ಒಂದು ವ್ಯವಸ್ಥೆ ಹೆಂಗಿರುತ್ತೆ ಅಂದ್ರೆ, ನಮ್ಮ ಸಾಮಾನ್ಯ ಜನ ಮನೆ ಮುಂದೆ ಒಬ್ಬ ಪೊಲೀಸ್ ಹೋದ್ರೆ ಅರ್ಧ ಹೆದರ್ತಾರೆ, ಯಾಕೆ ಬಂದಾರಪ್ಪ, ಏನಕ್ಕೆ ಬಂದಾರ ಅಂತೇಳಿ. ಇವೆಲ್ಲ ಸುಮ್ಮನೆ ಸಬೂಬುಗಳು ಹೇಳೋದು ಬೇಡ. ನಾವು ಕೋರ್ಟಲ್ಲಿ ಹಂಗೆ ಹೇಳಿದ್ವಿ, ನಿಮ್ಗೆ ಯಾರಿಗೂ ಒತ್ತಡ ಇಲ್ಲ, ನಾವು ಕಮಿಟಿ ಮಾಡ್ತೀವಿ ಅಂತ ಹೇಳಿದ್ರು. ನಮಗೆ ಪ್ರಶ್ನೆ ಇರೋದು ಅಷ್ಟೇ, ನನ್ನ ಭೂಮಿ ಆಯಿತು, ನೀವು ರಾಜಕಾರಣಿಗಳು ಮನೆ ಹತ್ರ ಯಾವುದಾದ್ರೂ ಒಂದು ಸ್ಕೀಮ್ ತರ್ತೀವಿ ನಾವು, ರೈತರು ಒಂದು ಬಸವರಾಜಪ್ಪನ ಒಂದು ಸ್ಕೀಮ್ ತರೋಣ, ನಿಮ್ಮ ಮನೆ ಹತ್ರ ಒಂದು ನಾವು ಫ್ಯಾಕ್ಟ್ರಿ ಮಾಡ್ತೀವಪ್ಪ, ನಿಮ್ಮ ಮನೆ ಬಿಟ್ಕೊಡ್ತೀರಾ, ನಿಮ್ಮ ಜಮೀನುಗಳು ಬಿಟ್ಕೊಡ್ತೀರಾ? ಆಯಿತು, ನೀವು ಬಿಟ್ಕೊಡ್ತೀರಾ ಅಂದ್ರೆ ನಾವು ರೈತರು ಬಿಟ್ಕೊಡ್ತಾರೆ ಅಷ್ಟೇ. ಅವ್ರ ಜಮೀನಲ್ಲಿ ಮಾಡಕ್ಕೆ ರೆಡಿ ಇದ್ದೀರಾ? ನಾನು ಎಲ್ಲ ಪಕ್ಷದ ರಾಜಕಾರಣಿಗಳನ್ನ ಕೇಳ್ತೀನಿ, ನಮ್ಮನ್ನು ಆಯ್ಕೆ ಆದಂಥ ಪ್ರತಿಯೊಬ್ಬರನ್ನ ಕೇಳ್ತೀನಿ, ನಿಮ್ಮ ಜಮೀನುಗಳಲ್ಲಿ ನಮಗೆ ರೈತರಿಗೆ ಅನುಕೂಲ ಆಗೋಂಥದ್ದು, ನಾವು ಬೇಡ ಬಂಡವಾಳ ಸೇಬೇಡ, ನಮಗೆ ಅನುಕೂಲ ಆಗೋಂಥ ಒಂದು ಸಂಸ್ಕರಣ ಘಟಕ ಮಾಡ್ತೀವಪ್ಪ, ನಮ್ಗೆ ಇಲ್ಲೇ ಜಾಗ ಬೇಕು, ಬಿಟ್ಕೊಡ್ತೀರಾ? ನಂದಿಷ್ಟೇ. ನನ್ನ ಪ್ರಶ್ನೆಗೆ ರೈತರ ಪರವಾಗಿ ಉತ್ತರ ಕೊಡಲಿ. ನಾನು ಹೇಳ್ತಾ ಇದ್ರೆ ನೇರವಾಗಿ ರೈತರನ್ನ ಕರೆದು ಮಾತಾಡ್ರಿ. ರೈತರು ಯಾರಲ್ಲಿ ನಾವು ಏನಂತೀವಿ, ಸಂತ್ರಸ್ತರು, ಯಾವತ್ತೂ ಕೂಡ ಸಂತ್ರಸ್ತರು ಮಾತುಗಳನ್ನು ಕೇಳಬೇಕು.
ಸಂತ್ರಸ್ತರು ಅಲ್ಲದೆ ಇರೋರ ಮಾತುಗಳನ್ನ ಕೇಳಿದ್ರೆ ಅದು ನಿಮಗೆ ಏನೋ ಒಂದು ಹಿಡನ್ ಅಜೆಂಡಾ ಇದೆ ಅನ್ನೋಂಥದ್ದು. ಸರ್ಕಾರ ಜನರ ಪರವಾದ ಜನರ ಧ್ವನಿಯನ್ನು, ಜನರ ಪ್ರಶ್ನೆಗೆ ಉತ್ತರ ಕೊಡಬೇಕೆ ಹೊರತು ನಿಮಗೇನೋ ನನಗೆ 136 ಶಾಸಕರಿದ್ದಾರೆ, ಪ್ರತಿಪಕ್ಷಗಳು ವೀಕ್ ಆಗಿದ್ದಾವೆ, ಸತ್ತು ಹೋಗಿದ್ದಾವೆ. ನನಗೆ ಹೇಳೋದು ಗೊತ್ತಾ, ಯಾವತ್ತೂ ಕೂಡ ಸರ್ಕಾರಕ್ಕಿಂತ ಪ್ರತಿಪಕ್ಷಗಳ ಜವಾಬ್ದಾರಿ ಜಾಸ್ತಿ. ಇವತ್ತು ರಾಜ್ಯದಲ್ಲಿ ಪ್ರತಿಪಕ್ಷಗಳು ಹೆಸರಿಗೆ ಮಾತ್ರ, ಅವರು ಆಲ್ರೆಡಿ ಡೆಡ್ ಹಾರ್ಸ್ ಆಗಿದ್ದಾರೆ. ಸರ್, ಹಲವು ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡಿದ್ದೀರಾ. ಬಿಡದಿ ವಿಚಾರದಲ್ಲಿ ಇಲ್ಲಿ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಿದೆ, ನಿಮ್ಗೆ ಅನಿಸ್ತಾ ಇದೆಯಾ? ಇಲ್ಲಿ ಭ್ರಷ್ಟಾಚಾರನೂ ಇದೆ, ಇಲ್ಲ ನಂಗಿಲ್ಲ. ಆದರೆ ಅತಿ ಮಹತ್ವದ ಪ್ರಶ್ನೆ ಏನಿದೆ ಅಂದರೆ, ಜನರಿಂದ ಸಂವಿಧಾನಬದ್ಧವಾಗಿ ಒಂದು ಸರ್ಕಾರ ನಾವು ಮಾಡಿರ್ತೇವೆ, ಜನರ ಪ್ರತಿನಿಧಿಗಳಿಂದ. ಅವರು ನಾಗರಿಕರ ಬಗ್ಗೆ, ಜನರ ಬಗ್ಗೆ, ಅದು ವಿಶೇಷವಾಗಿ ನಮ್ಮ ಅನ್ನದಾತರು, ಮಹಿಳೆಯರು, ಕಾರ್ಮಿಕರು, ಇವ್ರ ಬಗ್ಗೆ ಅವರ ಎದೆಯಲ್ಲಿ ಏನಾದರೂ ಸ್ವಲ್ಪ ಕಳಕಳಿ ಇರಬೇಕು. ಸೊ ಇದನ್ನು ಇದ್ದರೆ ಅವರು ಈಗಾಗಲೇ ನಿಮಗೆ ಗೊತ್ತಿರ್ಬೋದು, ಸಂಯುಕ್ತ ಹೋರಾಟ ಏನಿದೆ, ನಾವು ಸಂಯುಕ್ತ ಕಿಸಾನ್ ಮೋರ್ಚಾ ನ್ಯಾಷನಲ್ ಲೆವೆಲ್ ಒಳಗೆ ಏನಿದೆ ಅದರ ಕರ್ನಾಟಕದ ಭಾಗ ಇದ್ದೇವೆ. ನಾವೆಲ್ಲರೂ ಕೂಡಿಕೊಂಡು ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ ಒಂದು ಸ್ವತಂತ್ರ ವರದಿಯನ್ನು ಕೊಡಬೇಕಂತ ಜಸ್ಟಿಸ್ ಗೋಪಾಲ್ ಗೌಡರಿಗೆ ವಿನಂತಿ ಮಾಡಿದ್ದೆವು. ಅವರಷ್ಟೇ ಅಲ್ಲ, ಅವರು ನಿಮಗೆ ಗೊತ್ತು, ನಮ್ಮ ಕರ್ನಾಟಕ ಹೈಕೋರ್ಟ್ದಲ್ಲಿದ್ದರು, ಆಮೇಲೆ ಸುಪ್ರೀಂ ಕೋರ್ಟ್ದಿಂದ ನಿವೃತ್ತರಾಗಿದ್ದಾರೆ. ಸೊ ಅವ್ರ ಜೊತೆಗೆ ಸಾಮಾಜಿಕ ಬಗ್ಗೆ ಕಳಕಳಿ ಇರುವಂಥ ಪ್ರೊಫೆಸರ್ AR ವಾಸವಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಏನಿದೆ, ಆಮೇಲೆ ಪ್ರಕಾಶ್ ಕಮ್ಮರ್ಡಿ ಅವರು ಡಾಕ್ಟರ್, ಅವರು ಕೃಷಿ ಬೆಲೆ ಆಯೋಗದ ಚೇರ್ಮನ್ರಾಗಿದ್ದರು ಹಿಂದೆ. ಆಮೇಲೆ ಒಬ್ಬರು ಪತ್ರಕರ್ತರು ಡಿ ಉಮಾಪತಿ ಅಂತ, ತುಂಬ ವರಿಷ್ಠ ಪತ್ರಕರ್ತರು. ಇವರೆಲ್ಲರೂ ಕೂಡಿಕೊಂಡು 23 ಜುಲೈದಂದು ಅಲ್ಲಿ ಪಬ್ಲಿಕ್ ಹಿಯರಿಂಗ್ ಮಾಡಿ, ಎಲ್ಲಿ ಬಿಡದಿ ಹೋಬಳಿಯೊಳಗೆ 2 ಗ್ರಾಮ ಪಂಚಾಯತಿಗಳಲ್ಲಿ 9,600ಕ್ಕೂ ಜಾಸ್ತಿ ಏನು ಭೂಮಿಯನ್ನು ಇವರು ತಗೊಳ್ತಾ ಇದ್ದಾರೆ, ಅಲ್ಲಿ ಮಾಡಿ ಅವರು ಒಂದು ಸಮಗ್ರ 34 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಗಳ ಪ್ರಕಾರ ಸ್ಪಷ್ಟವಾಗಿ ಏನಿದೆ ಅಂದರೆ, ಏನೋ ಒಂದು ಸರ್ಕಾರ ನಮ್ಮದಿದ್ದರೆ, ಈಗೇನು ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇವರು ಏನು ಮಾಡಿದ್ದಾರೆ, ಅವರು ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, 1961 ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟದ ಅಡಿಯಲ್ಲಿ ಇದಾಗಿದ್ದು. ಆದರೆ ಇವರು ಈ ಭೂಮಿಯನ್ನು ಏನು ಒತ್ತಾಯದಿಂದ ಪೂರ್ವಕವಾಗಿ ಅನ್ಯಾಯದಿಂದ ಏನು ಮಾಡಲಿಕ್ಕೆ ಹೊಂಟಿದ್ದಾರೆ, ಇದು ಮಾಡೋದು ಕರ್ನಾಟಕದ ಇರೋದಲ್ಲ, ಅರ್ಬನ್ ಡೆವಲಪ್ಮೆಂಟ್ ಇದರೊಳಗೆ ಅದು ಇರೋದು 61ರದೇ ಆ್ಯಕ್ಟು, ಇದು 86ರದೇ ಆ್ಯಕ್ಟು. ಸೊ ಅವರು ಇವೆಲ್ಲವನ್ನು ಕೂಲಂಕುಷವಾಗಿ ವಿವರವಾಗಿ ವಿಶ್ಲೇಷಣೆ ಮಾಡಿ ಒಂದು ನಿರ್ಣಯಕ್ಕೆ ಏನು ಬಂದಿದ್ದಾರೆ ಅಂದರೆ, ಇವರೇನು ಒಂದು ಭೂಮಿಯನ್ನು ಎಕ್ವಜಿಷನ್ ಮಾಡಲಿಕ್ಕೆ ಹೊಂಟಿದ್ದಾರೆ, ಈ ಒಂದು ಸಂಸ್ಥೆ ಏನಿದೆ ಇದಕ್ಕೆ ಯಾವುದೇ ನ್ಯಾಯಬದ್ಧವಾದಂಥ ತಳದಿಲ್ಲ. ಹೀಗಾಗಿ ಪ್ರಿಲಿಮಿನರಿ ನೋಟಿಫಿಕೇಷನ್ನು, ಫೈನಲ್ ನೋಟಿಫಿಕೇಷನ್ ಮಾಡಿದರೆ 2 ನಾನ್ ಎಸ್ಟ್ ಅಂದರೆ ಅವು ಕಾಯ್ದೆಯೊಳಗೆ ಎಕ್ಸಿಸ್ಟೇ ಆಗೋದಿಲ್ಲ ಅಂತ. ಸೊ ಹೀಗೆ ನಮ್ಮ ಪ್ರಾಂತದ ಕರ್ನಾಟಕದ ಹೈಕೋರ್ಟಿನಲ್ಲಿ ಇದ್ದವರು, ಸುಪ್ರೀಂ ಕೋರ್ಟ್ದಲ್ಲಿ ನ್ಯಾಯಾಧೀಶರಾಗಿ ನಿವೃತ್ತರಾದವರು ಮತ್ತು ಪ್ರಸಿದ್ಧ ಸಾಮಾಜಿಕ ವಿಜ್ಞಾನದ ತಜ್ಞರು, ಆಮೇಲೆ ಕೃಷಿ ತಜ್ಞರು, ಆಮೇಲೆ ಪತ್ರಕರ್ತರು ಮಾಡಿದಂಥ ವರದಿ ಬಗ್ಗೆ ಗೌರವದಿಂದ ಅವ್ರನ್ನ ಕರೆಸಿ ಇದರ ಬಗ್ಗೆ ವಿವರಣೆ ಮಾಡುವಂಥದ್ದೇನಿದೆಯಲ್ಲ, ಒಂದು ಆಯ್ಕೆಯಾದ ಸರ್ಕಾರದ ಆದ್ಯ ಕರ್ತವ್ಯ ಇದೆ. ಅದಕ್ಕೆ ಸರ್ಕಾರಕ್ಕೆ ನಾವೇನು ಆಗ್ರಹ ಮಾಡ್ತೇವೆ ಇವತ್ತಿನ ದಿವಸ ಏನಿದೆ ಅಂದರೆ, ಕೂಡಲೇ ಅದನ್ನು ಕರಿಬೇಕು. ಮತ್ತು ಇನ್ನೊಂದು ಇವರು ಹೇಳ್ತಾ ಇದ್ದಾರೆ, ನಾವೇನೋ ಒಂದು ಉತ್ತರಾಖಂಡದಲ್ಲಿ ಮುಖ್ಯ ನ್ಯಾಯಾಧೀಶರಾದವರು ಇದರೊಳಗೊಂದು ಮಾಡ್ತೇವೆ ಅಂತ ಹೇಳಿ. ಅಲ್ಲ ಸ್ವಾಮಿ, ನೀವೇನಾದರೂ ಮಾಡೋದಾದರೆ, ಪಬ್ಲಿಕ್ಕಾಗಿ ನೀವು ಮಾತಾಡೋದಾದರೆ, ಅದರ ಹಿಂದೆ ನಿಮಗೊಂದು ಕಟಿಬದ್ಧತೆ, ಒಂದು ಸರಿಯಾದ ತಯಾರಿ ಎಲ್ಲ ಇರಬೇಕು. ಈಗೇನೋ ಪೇಪರ್ದೊಳಗೆ ಏನೋ ಕೊಡ್ತಾರೋ ಹೊರತಾಗಿ ಇನ್ನೂವರೆಗೆ ಆರ್ಡರೇ ಬಂದಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ರೈತರನ್ನು ಕಡೆಗಣನೆ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಕಡೆಗಣನೆ ಮಾಡ್ತಾ ಇದ್ದಾರೆ ಅನ್ನೋದೇನೂ ಅಲ್ಲ, ಇದು ನನ್ನ ಅಭಿಪ್ರಾಯದೊಳಗೆ ಅತಿ ಸೌಮ್ಯ ಶಬ್ದ. ರೈತರ ಬದುಕಿಗೆ ಕೊಡ್ಲಿ ಪೆಟ್ಟು ಹಾಕ್ತಾ ಇದ್ದಾರೆ. ಇದೀಗ ನೀವು ರೈತರ ಜೊತೆಗೆ ಮಾತಾಡಿದಿರಿ, ಅವರು ಸಮಗ್ರವಾಗಿ ಹೇಳಿದರು, ತಲೆತಲಾಂತರಗಳಿಂದ ಏನು ಬಂದಿದೆ ಈ ರೂಪಾಯಿ ಇದರದಲ್ಲ, ಅವರ ಬದುಕಿನ ಆಧಾರವೇನಾಗಿದೆ. ಮತ್ತು ನೀವು ಅಲ್ಲಿಗೆ ಹೋಗಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಅದು ಮಲೆನಾಡಿನಲ್ಲಿನಂಥ ಒಂದು ಉತ್ಕೃಷ್ಟ ವಾತಾವರಣ ಇದೆ. ನಿಮ್ಮ ಹಣ್ಣು ಹಂಪಲು, ಆಮೇಲೆ ನಿಮ್ಮ ಭತ್ತ, ಆಮೇಲೆ ರೇಷ್ಮೆ, ಥರದ ಹಣ್ಣುಗಳು, ಇವೆಲ್ಲ ಬೆಳೆಯುವಂಥ ಒಂದು ಉತ್ಕೃಷ್ಟ ಭೂಮಿ ಏನಿದೆ, ಇದನ್ನು ನನ್ನ ಅಭಿಪ್ರಾಯದೊಳಗೆ ಯಾವುದೇ ಜವಾಬ್ದಾರಿ ಸರ್ಕಾರ ಇದನ್ನು ಅಧಿಗ್ರಹಣ ಮಾಡಬಾರ್ದು. ಯಾಕಂದರೆ ನಮ್ಮ ದೇಶದ ಮೊದಲನೇ ಆದ್ಯತೆ ಆಹಾರ ಭದ್ರತೆ ಇರಬೇಕು.
ಇಂಥ ಫಲವತ್ತಾದ ಭೂಮಿ ಆಹಾರ ಭದ್ರತೆಗೆ ಅತಿ ಅವಶ್ಯವಾಗಿರೋದರಿಂದ ಅದನ್ನು ಮುಟ್ಟಬಾರದು ಸರ್ಕಾರದವರು. ಈಗ ನಾನು ಅಮೇರಿಕಾದಲ್ಲಿ 11 ವರ್ಷ ಇದ್ದೆ. ಅಲ್ಲಿ ಆಹಾರ ಭದ್ರತೆ ಬಗ್ಗೆ ಸಮಗ್ರವಾಗಿದೆ. ಕೆಲವು ಭೂಮಿಯನ್ನು ಸ್ಪಷ್ಟವಾಗಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಏನೋ ಮನಸ್ಸಿಗೆ ಬಂದಂತೆ ಈ ಬೆಂಗಳೂರಿನ ಸಮೀಪ ಇದೆ ಅಂತಿದ್ದೇನೋ ಹೋಗ್ತಾ ಇದ್ದಾರೆ. ಈಗ ಬೆಂಗಳೂರೇ ಸರ್, ನೀವು ನೋಡುತ್ತಾ ಇರ್ಬೋದು, ಪುಟ್ಟ ಪುಟ್ಟ ಮಕ್ಕಳಿಗೂ ಕೂಡ ದಿನೇ ದಿನೇ ಕಾಯಿಲೆಗಳು ಜಾಸ್ತಿ ಆಗ್ತಿದೆ, ವಾಯು ಮಾಲಿನ್ಯ ತಾಂಡವಾಡ್ತಿದೆ. ಬಿಡದಿಯನ್ನು ನೋಡುವಾಗ ನಾವು ಎಲ್ಲೋ ಒಂದು ಕಡೆ ಮೇಲ್ಗಡೆನೋ ಎಷ್ಟು ಚೆನ್ನಾಗಿ ಹಸಿರಿದೆ, ಯಾಕೆ ಸರ್ಕಾರ ಕಣ್ಣಿಗೆ ಕಾಣ್ತಾ ಇಲ್ಲ ಇದು? ನೋಡಿ, ನನ್ನ ಅಭಿಪ್ರಾಯದೊಳಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತಿನ ಹೊಸ ಆರ್ಥಿಕ ಧೋರಣೆಯಿಂದ ಏನು ಮುಂದೆ ಹೋಗ್ತಾ ಇದೆ, ಇದು ನಮ್ಮ ದೇಶದ ಬಹುಸಂಖ್ಯಾತ ಜನರಿಗೆ, ರೈತರಿಗೆ, ಮಹಿಳೆಯರಿಗೆ, ಕಾರ್ಮಿಕರಿಗೆ ಇವರು ಮಾಡುವ ನೀತಿಗಳು ಸಮಗ್ರವಾಗಿ ವಿರೋಧವಾಗಿವೆ. ನನ್ನ ಅಭಿಪ್ರಾಯದೊಳಗೆ ಜಂತರ್ ಮಂತ್ರೊಳಗೆ ಹೆಂಗೆ ವಿದ್ಯಾವಂತರು ಹೋಗಿ ಈಗ ಸರ್ಕಾರದ ಕಣ್ಣು ತೆಗೆಸಿ ಆ ಎಜುಕೇಷನ್ ಮಿನಿಸ್ಟರ್ ಮಾಡೋದಲ್ಲ, ನಮ್ಮ ಮಧ್ಯಮ ವರ್ಗದವರು ಇನ್ನಿತರ ಏನಿದ್ದಾರೆ, ನಮ್ಮ ದೇಶ ಮುಂದುವರಿಬೇಕಾದರೆ ನಮ್ಮ ದೇಶದ ಆಡಳಿತ ಸಂವಿಧಾನಬದ್ಧವಾಗಿರಬೇಕು ಮತ್ತು ಕೊನೆಯ ಅಧಿಕಾರ ಇರೋದು ಜನರಲ್ಲಿ. ಅವರೇ ಸಾರ್ವಭೌಮರು, ಅವರೇ ತಮ್ಮ ಪ್ರತಿನಿಧಿಯನ್ನು ಸೀಮಿತ ಸಮಯಕ್ಕೆ 5 ವರ್ಷಕ್ಕೆ ಕಳಿಸಿಕೊಡ್ತಾರೆ ಪ್ರತಿನಿಧಿಯಾಗಿ. ಅವರೇನು ಮಾಡಬೇಕು? ಸಂವಿಧಾನದ ಚೌಕಟ್ಟಿನಲ್ಲಿ ಜನಹಿತ ಮಾಡಬೇಕು. ಇವರು ಮಾಡೋದು ಜನಹಿತ ಅಲ್ಲ. ಸೊ ಅದಕ್ಕೆ ಈಗಲಾದರೂ ಕಣ್ಣು ತೆಗೆದು ಅವರು ಬಿಡದಿಯ ರೈತರನ್ನು ಮತ್ತು ನಮ್ಮ ಸಂಯುಕ್ತ ಹೋರಾಟದ ಪ್ರತಿನಿಧಿಗಳ ಕೆಲವರನ್ನು ಕರೆದು ಕೂಲಂಕುಷವಾಗಿ ಏನೇನು ಅವ್ರದ್ದು ವಿಚಾರದ ಎಲ್ಲವನ್ನು ಸ್ಪಷ್ಟವಾಗಿ ಮಾತಾಡಿ ಮತ್ತು ಗೋಪಾಲಗೌಡರ ನೇತೃತ್ವದೊಳಗೆ 4 ಜನ ಉತ್ಕೃಷ್ಟ ತಜ್ಞರೇನೋ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಸಮಗ್ರವಾಗಿ ಅಭ್ಯಾಸ ಮಾಡಿ ಅವರು ಈ ಒಂದು ಮಾಡಬಾರ್ದಂಥ ಕೆಲಸ ಮಾಡಲಿಕ್ಕೆ ಏನು ಹೊಂಟಿದ್ದಾರೆ. ರೈತ ವಿರೋಧಿ ಇದೆ, ಕೃಷಿ ವಿರೋಧಿ ಇದೆ, ಪರಿಸರ ವಿರೋಧಿ ಇದೆ, ನೀವು ಹೇಳ್ದಂಗೆ ಭವಿಷ್ಯದ ಪೀಳಿಗೆ ವಿರೋಧಿ ಇದೆ. ಇದನ್ನು ಕೈ ಬಿಡೋದು ನನ್ನ ಅಭಿಪ್ರಾಯದೊಳಗೆ ಜನಹಿತದೊಳಗಿದೆ. ಅವರು ನಿಜವಾಗಲೂ ಜನರ ಪ್ರತಿನಿಧಿಗಳಾಗಿದ್ದರೆ, ಅವರಿಗೆ ಕಳಕಳಿ ಇದ್ದರೆ ಈ ಮೀಟಿಂಗನ್ನು ಕೂಡಲೇ ಕರಿಬೇಕು. ಆ ತಜ್ಞರ ಸಮಿತಿ ನಮ್ಮ ಕರ್ನಾಟಕದವರೇ ಕೊಟ್ಟಿರುವಾಗ ಅದನ್ನು ಅಭ್ಯಾಸ ಮಾಡದೆ ಮತ್ತೊಂದು ಸಮಿತಿ ಮಾಡೋದು ಏನೂ ಅರ್ಥ ಇಲ್ಲ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ. ರೈತರ ಪರ JDS ಕೂಡ ಹೋರಾಟ ಮಾಡುತ್ತೆ, BJP ಅವರು ಕೂಡ ಹೋರಾಟ, ಇನ್ನೂ ಕೂಡ ಇದು ಸರಿಯಾಗಿಲ್ಲ. ಎಲ್ಲೋ ಒಂದು ಕಡೆ ರಾಜಕಾರಣ ಮಿಕ್ಸ್ ಆಗ್ತಿದೆಯಾ? ರೈತರ ಪರವಾಗಿ ಏನು ಹೇಳ್ತೀರಾ? ನೋಡಿ, ಇದು ರಾಜಕೀಯ ದೊಂಬರಾಟ. ಅವ್ರು ಯಾರೂ ಕೂಡ ರೈತರ ಪರ ಇಲ್ಲ, ರೈತರ ಪರ ನಾಟಕ ಆಡ್ತಾ ಇದ್ದಾರೆ. 3 ಪಕ್ಷಗಳು ಸಮಾನವಾಗಿ ತಪ್ಪಿತಸ್ಥರು. ಅವರು ಏನು ಇದನ್ನು ನಾವು ಯಾವ ಪಕ್ಷದವ್ರನ್ನೂ ಏನು ನಂಬ್ಕೊಂಡಿಲ್ಲ. ಇದು ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ, ರೈತರಿಗೆ ಸಂಬಂಧಪಟ್ಟದ್ದು, ರೈತರ ಜೀವನದ ಸಮಸ್ಯೆ. ಅಲ್ಲೆಲ್ಲ ರೈತರು ಸಣ್ಣ ರೈತರೇ ಇದ್ದಾರೆ, 2 ಎಕರೆ ಒಳಗಡೆ ಇದ್ದಾರೆ. ಆಮೇಲೆ 80% ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹಸಿ ಸುಳ್ಳು ಹೇಳ್ತಾರೆ. ಮೊನ್ನೆ ನಮ್ಮ ಗೋಪಾಲಗೌಡರ ನೇತೃತ್ವದಲ್ಲಿ ಏನು ಹಿರಂಗಾಯಿತು, 80% ಜನ ವಿರೋಧ ಮಾಡಿದ್ದಾರೆ. ಈಗಲೂ ಕೂಡ ಏನು ಸಮಿತಿ ಮಾಡಿದ್ದಾರೆ, ಆ ಸಮಿತಿಯಲ್ಲಿ ಕೃಷಿ ತಜ್ಞರನ್ನು, ಪರಿಸರ ತಜ್ಞರನ್ನು, ಸಾಮಾಜಿಕ ಹೋರಾಟಗಾರರನ್ನು ಅದನ್ನು ಆಡಿಟ್ ಮಾಡ್ತಕ್ಕಂಥ ಕೆಲಸ ಆಗಬೇಕು. ಇವ್ರಿಗೆ ಬೇಕಾದ್ರೆ ಕೆಲವರು ಸಮಿತಿ ಮಾಡಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಇದು ಅವರಿಗಿದೆ ಭೂಮಿ. ಇವತ್ತು ಮೊನ್ನೆ ಪತ್ರಿಕೆಯಲ್ಲಿ ನೋಡಿ ಪ್ರಕಟಣೆ ಕೊಟ್ಟಾರೆ, 20,000 ಎಕರೆ ನೈಸ್ ಭೂಮಿ, ಲ್ಯಾಂಡ್ ಭೂಮಿ ಇದೆ. ಅವರೇನು ಅಲ್ಲಿ ಇನ್ನೂ ಅವ್ರ ಹತ್ರ ಇದೆ ನೈಸ್ ಭೂಮಿ, ಅದನ್ನು ಲ್ಯಾಂಡ್ ಬ್ಯಾಂಕ್ ಅಂತ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ಮಾಡಿ ಇಲ್ಲ್ಯಾಕೆ ಹಠ ಮಾಡ್ತಾ ಇದ್ದೀರಿ? ಕುಮಾರಸ್ವಾಮಿ ತಪ್ಪು ಮಾಡಿದ್ದಾರೆ, ನೀವ್ಯಾಕೆ ತಪ್ಪು ಮಾಡ್ತೀರಿ? ನೀವು ಸರಿ ಮಾಡೋಕ್ಕೆ ಕಡೆ ನಿಮಗೆ ಅಧಿಕಾರ ಕೊಟ್ಟಿರೋದು, ಸರಿಪಡಿಸ್ರಿ. ಅವ್ರು ತಪ್ಪು ಮಾಡಿ ಮನೆಗೆ ಹೋದರು, ನೀವು ತಪ್ಪು ಮಾಡಿದರೆ ಮನೆಗೆ ಹೋಗ್ತೀರಿ. ರೈತರ ವಿರೋಧ ಕಟ್ಕೊಂಡ್ರೆ ಸಂಪೂರ್ಣ ಮನೆಗೆ ಹೋಗ್ತೀರಿ. ಆಮೇಲೆ ಇದು ಬಿಡದಿ ಹೋರಾಟ ಅಲ್ಲ, ಇದು ಬಿಡದಿ ಬರೀ ಸಂಬಂಧಪಟ್ಟಿದ್ದಲ್ಲ. ಇದು ಬಿಡದಿ ಏನಾಗಿದೆ ಅಂತ ಅಂದರೆ ಇಡೀ ರಾಷ್ಟ್ರದ ಗಮನ ಸೆಳೆದಿದೆ. ನಾವು ಚನ್ನರಾಯಪಟ್ಟಣ ದೇವನಹಳ್ಳಿ ಹೋರಾಟ, ನಾವು ಸಂಯುಕ್ತ ಹೋರಾಟ, ಅಲ್ಲಿಯ ಸಮಿತಿಯವರು ಸೇರಿ ಅದನ್ನ ಜಯ ಕಳಿಸಿದ್ವಿ. ನಾವು ಅದಕ್ಕಾಗಿಯೇ ಮೊದಲೇ ಇವ್ರಿಗೂ ಹೇಳಿದ್ವಿ, ಈಗಲೂ ಹೇಳ್ತಿದ್ವಿ, ರಾಜಕೀಯ ಪಕ್ಷದವ್ರು ದೊಂಬರಾಟ ಮಾಡಿ ಹೋಗ್ತಾರೆ. ನಿಜವಾದ ಹೋರಾಟ ಮೊದಲಿಂದನೂ ಪ್ರಾರಂಭ ಆಗಿತ್ತು, ಈ ಪ್ರಾರಂಭ ಆಗಿದೆ. ಅಲ್ಲೇ ಏನು ಬಿಡದಿ ಬೈರಮಂಗಲ ಹೋರಾಟ ಸಮಿತಿಯವರು ಮತ್ತು ಸಂಯುಕ್ತ ಹೋರಾಟದವರು ನಾವೆಲ್ಲರೂ ಕೂಡ ಕರ್ನಾಟಕದ ರೈತರು, ಅಲ್ಲೇ ಲೋಕಲ್ ರೈತರು, ಆಮೇಲೆ ಕಾರ್ಮಿಕರು, ಪ್ರತಿಯೊಬ್ಬರು ಕೂಡ ಊಟ ಮಾಡ್ತಕ್ಕಂಥವ್ರು, ರೈತರು ಏನು ಬೆಳೆದದ್ದನ್ನು ಊಟ ಮಾಡ್ತಾರೆ, ಅವರೆಲ್ಲರೂ ಕೂಡ ನಾವು ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ. ರೈತರು ಸರ್, ನಿಮಗೇನೆ ಗೊತ್ತು, ಒಂದು ನಾವು ಊಟ ಮಾಡಬೇಕಾದ್ರೂ ರೈತರೇ ಬೆಳೆದಿರೋದನ್ನು ನಾವು ಊಟ ಮಾಡಿ, ಯಾಕೆ ಅದು ರಾಜಕಾರಣಿಗಳಿಗೆ ಅರ್ಥ ಆಗ್ತಿಲ್ಲ? ಯಾಕಂದರೆ ಬಿಡದಿ ಅನ್ನೋದು ನಾವು ನೋಡ್ಬೋದು, ಮೇಲಿಂದ ನೋಡಿದಾಗ ನಮ್ಗೆ ಎಷ್ಟೊಂದು ಹಚ್ಚ ಹರಿಸಿರು ಕಾಣುತ್ತೆ. ಯಾಕೆ ಸರ್ಕಾರಕ್ಕೆ ಇದು ಅರ್ಥ ಆಗ್ತಿಲ್ಲ? ಯಾಕಂದರೆ ಬೆಂಗಳೂರನ್ನು ನೋಡ್ಬೋದು, ಮೊದಲು ಹೇಗಿತ್ತು, ಎಷ್ಟು ಕೆರೆಗಳಿತ್ತು, ಈಗ ನಾಶ ಆಗಿದೆ. ಬಿಡದಿನೂ ಹಾಗೆ ಆಗಲ್ವ ಸರ್? ಅವರು ಹುಚ್ಚರೇನಲ್ಲ, ಅವರೇನು ಗೊತ್ತಿಲ್ಲದಾರಲ್ಲ.
ಅವರು ಕೂಡ ಜಾಣರು, ದುಡ್ಡು ಮಾಡೋ ಜಾಣರು. ಅವ್ರಿಗೇನಪ್ಪ ಅಂತಂದರೆ ರೈತರ ಭೂಮಿ ಮೇಲೆ, ರೈತರ ಬದುಕಿನ ಮೇಲೆ, ಹೊಟ್ಟೆ ಮೇಲೆ ಹೊಡೆದು ನಮ್ಮ ರೈತರ ಸಮಾಧಿ ಮೇಲೆ ಹಣ ಮಾಡೋಕ್ಕೆ ಹೊರಟ್ರೋರು ಅವರು ರಾಜಕೀಯ ಪಕ್ಷದವರು. ಅವ್ರಿಗೆ ಅದೊಂದೇ ದೃಷ್ಟಿನೇ ಹೊರತು ಬೆಂಗಳೂರು ಉಸಿರು ಕಟ್ತಾ ಇದೆಯಾ, ಬೆಂಗಳೂರು ವಾಸ ಮಾಡೋಕ್ಕೆ ಯೋಗ್ಯ ಇದೆಯಾ ಇಲ್ವಾ, ಯಾಕೆ ಇಲ್ಯಾಕೆ ಮಾಡ್ತಾಯಿದ್ದೀರಿ, ಕಳಿಸಿ ಗುಲ್ಬರ್ಗ, ಬೀದರು, ರಾಯಚೂರು, ಧಾರವಾಡ, ಬೆಳಗಾಮು, ಚಿತ್ರದುರ್ಗ ಎಲ್ಲ ಕಡೆ ಕಳಿಸಿ ಕಾರ್ಖಾನೆಗಳನ್ನು. ಇಲ್ಯಾಕೆ ಉಸಿರು ಕಟ್ತಾ ಇದ್ದೀರಿ, ಸಿಗರೇಟ್ ಇದರಲ್ಲಿ ಮಾಡಿ ಎಲ್ಲ ಕಾರ್ಖಾನೆಗಳನ್ನು ಅಲ್ಲಿ ಕಳಿಸಿ, ಅಲ್ಲೂ ಉದ್ಯೋಗ ಕೊಡಿಸಿ, ಅಲ್ಲೂ ಅಭಿವೃದ್ಧಿ ಮಾಡಿಸಿ, ಅಲ್ಲಿ ಭೂಮಿ ಕೊಡೋಕ್ಕೆ ತಯಾರಿದ್ದಾರೆ. ಇಲ್ಯಾಕೆ ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂತೀರಿ ನೀವು? ಬೆಂಗಳೂರು ಹಣ ಮಾಡೋ ಸ್ವರ್ಗ. ಅದಕ್ಕಾಗಿ ಇಲ್ಲಿ ಇವತ್ತು ನೀವು ಟೌನ್ಶಿಪ್ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ ಹಣ ಮಾಡೋಕ್ಕೆ ಹೋಗ್ತಕ್ಕಂಥ ದಂಧೆ ಇದು. ಹಿಂದೆ ಕುಮಾರಸ್ವಾಮಿಯವರು ಭಾಳ ಪ್ರತಿರೋಧ ಒಡ್ಡಿದ್ರಿಂದ ಅವ್ರು ಬಿಟ್ಟರು. ಇವಾಗ ಪ್ರತಿರೋಧ ಒಡ್ಡಿದ್ರೂ ಕೂಡ ನೀವು ತಮಾಷೆ ಮಾಡ್ತಾಯಿದ್ದೀರಿ. ಅವ್ರನ್ನ ಹೆಂಗೆ ಮನೆ ಕಳಿಸಿದ್ರು ಹಂಗೆ ನಿಮ್ಮನ್ನು ಮನೆ ಕಳಿಸ್ತೀವಿ. ನಿಜವಾದ ಹೋರಾಟ ಪ್ರಾರಂಭ ಆಗಿದೆ. ನಾವು ರಾಜಕೀಯ ರಹಿತವಾಗಿ ರೈತರು, ಕಾರ್ಮಿಕರು, ಗೊತ್ತಾತ, ಊಟ ಮಾಡೋ ಅಂಥವ್ರು, ಎಲ್ಲರೂ ಪರಿಸರ ತಜ್ಞರು, ಎಲ್ಲ ಹೋರಾಟಗಾರರು ಕೂಡ ಇವತ್ತು ಅಧಿಕಾರಿಗಳು, ರಿಟೈರ್ಡ್ ಅಧಿಕಾರಿಗಳು, ನಿವೃತ್ತ ನ್ಯಾಯಾಧೀಶರು ಎಲ್ಲರೂ ಕೂಡ ಬೆಂಬಲ ವ್ಯಕ್ತ ಮಾಡಿದರೆ ನಿಜವಾದ ಹೋರಾಟ ಪ್ರಾರಂಭ ಆಗಿದೆ. ಅವ್ರು ಬಿಡಲೇಬೇಕು. ಬಿಡದೆ ಹೋದರೆ ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು. ನಾವು ವಿಧಾನಸೌಧಕ್ಕೆ ಚಲೋ ಕಾರ್ಯಕ್ರಮ ಹಾಕಿ ಕೇಳ್ತೀವಿ. ತಾರ್ಕಿಕ ಅಂತ್ಯಕ್ಕೆ ಹೋಗೋ ತನಕನೂ ಕೂಡ ಚಳುವಳಿ ಮುಂದುವರಿಸ್ತೀವಿ. ಸರ್, ಸೆಷನಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ಮಾಡಿಲ್ಲ. ಈಗಾಗಲೇ ರೈತರು ಕೂಡ ಹೇಳ್ತಾ ಇದ್ರು, ಬಹಳಷ್ಟು ನೋವನ್ನು ವ್ಯಕ್ತ, ಯಾವುದ್ಯಾವುದೋ ವಿಚಾರಕ್ಕೆ ಟೈಮ್ ವೇಸ್ಟ್ ಮಾಡಿದ್ರು ಅಂತ ನಿಮ್ಗೆ ಅನ್ಸಲ್ವಾ? ಅಲ್ಲ ರೀ, ಇವರು ಶಾಸಕರು ಅಂತ ಕರಿಬೇಕು, ಪರಿಷತ್ ಸದಸ್ಯರು ಅಂತ ಕರಿಬೇಕು, ಇವರು ಬುದ್ಧಿವಂತರು ಅಂತ ಕರಿಬೇಕು, ಇವರೇನಂತ ಕರಿಬೇಕು? ಇವ್ರ ಯೋಗ್ಯತೆ ಇದೆಯಾ? 224 ಜನಕ್ಕೆ ಶಾಸಕರಾಗಲಿಕ್ಕೆ, ಪರಿಷತ್ ಸದಸ್ಯರಾಗಲಿಕ್ಕೆ ಯೋಗ್ಯತೆ, ಅರ್ಹತೆ ಏನಾದ್ರು ಇದೆಯಾ? 8 ದಿನ ಸಾರ್ವಜನಿಕರ ಹಣ ವ್ಯಯ ಆಯ್ತಲ್ಲ, ಸಾರ್ವಜನಿಕರ ಹಣ ಸಂಪೂರ್ಣ ಲೂಟಿ ಆಯಿತು. ಎಷ್ಟು ವ್ಯಾಲ್ಯೂಬಲ್ ಚರ್ಚೆ ಮಾಡ್ಬೋದಾಗಿತ್ತು. ಬರದ ಬಗ್ಗೆ, ನೀರಿನ ಬಗ್ಗೆ, ನೀರಾವರಿ ಬಗ್ಗೆ, ಭದ್ರಾ ಮೇಲ್ದಂಡೆ ಬಗ್ಗೆ, ಇವತ್ತು ಬರಗಾಲದ ಬಗ್ಗೆ, ಗುಳೆ ಹೋಗೋದ್ರ ಬಗ್ಗೆ ಎಲ್ಲ ವಿಚಾರನೂ ಕೂಡ ಚರ್ಚೆ ಮಾಡ್ಬೋದಾಗಿತ್ತು. ಯಾವ ವಿಚಾರನೂ ಗಂಭೀರವಾದಂಥ ಸಮಸ್ಯೆ ಇದ್ದಾವೆ. ಇವತ್ತು ಕುಡಿಯೋ ನೀರಿಲ್ಲ, ದನ ಕರುಗಳಿಗೆ ಮೇವಿಲ್ಲ. ಇವತ್ತು ಈ ಕಾವೇರಿ ನೀರು ತಮಿಳ್ನಾಡಿಗೆ ಹರಿಸ್ತಾ ಇದ್ದಾರೆ. ಈಗ ಅದ್ರ ಬಗ್ಗೆ ಚರ್ಚೆ ಇದೆ, ಬರಗಾಲದ ಬಗ್ಗೆ ಚರ್ಚೆ ಇದೆ. ಜನಸಾಮಾನ್ಯರ ಬಗ್ಗೆ ಚರ್ಚೆ ಮಾಡೋಕ್ಕೆ ಆಡಳಿತ ಪಕ್ಷನೂ ತಯಾರಿಲ್ಲ, ವಿರೋಧ ಪಕ್ಷನೂ ತಯಾರಿಲ್ಲ. ಅಂದರೆ ಇವರು ರಾಜಕೀಯ ಪಕ್ಷದಲ್ಲಿ ಶಾಸಕರು ಆಗೋಕ್ಕೆ ಅನ್ಲಾಯ್ಕು. ರಾಜಕೀಯ ಪಕ್ಷದಲ್ಲಿ ಏನು ಟಿಕೆಟ್ ಕೊಡ್ತಾರಲ್ಲ, ಆ ಟಿಕೆಟನ್ನು ಯಾರು ಚರ್ಚೆ ಮಾಡ್ಬೋದು, ಯಾರು ಬುದ್ಧಿವಂತರು, ಯಾರು ಜ್ಞಾನವಂತರು ಅವರೇ ಟಿಕೆಟ್ ಕೊಟ್ಟಿದ್ರೆ ಈ ರೀತಿ ಆಗ್ತಿರಲಿಲ್ಲ. ಯಾರು ರಿಯಲ್ ಎಸ್ಟೇಟ್ ಮಾಡೋರು, ಕಳ್ಳರು, ಕಾಕರು ಅಂಥವ್ರಿಗೆ ಟಿಕೆಟ್ ಕೊಟ್ಕೊಂಡು ಅಂಥವ್ರನ್ನ ಆಯ್ಕೆ ಮಾಡ್ಕೊಂಡ್ರಿಂದ ಈ ಪರಿಸ್ಥಿತಿ ಬಂದಿದೆ. ಆದ್ದರಿಂದ 3 ರಾಜಕೀಯ ಪಕ್ಷಗಳು 4 ಕರ್ನಾಟಕದಲ್ಲಿ, ಅದರಲ್ಲಿ ಒಬ್ಬರು ಶಾಸಕರು ಬಿಟ್ಟು, ಯಾರು ರೈತ ಸಂಘದಿಂದ ಆಯ್ಕೆಯಾದಂಥವ್ರು ಒಬ್ಬರು ಶಾಸಕರು ಬಿಟ್ಟು ಇನ್ನು 23 ಜನ ಶಾಸಕರು ಕೂಡ 4. ಅವರೆಲ್ಲರನ್ನೂ ಮುಂದಿನ ಸಲ 28 ಚುನಾವಣೆಯಲ್ಲಿ ಮನೆ ಕೆಲಸ ರೈತರು ಮಾಡ್ತೀವಿ. ರೈತರು ವಿರೋಧ ಹಾಕ್ಕೊಂಡು ಸರ್ಕಾರ ಯಾವ ಉಳಿದಿಲ್ಲ. ಈಗಲೂ ಇದೇನು ಬಿಡದಿ ಹೋರಾಟ, ಅವರು ಬರೀ ಬಿಡದಿ ಭಾಗದವರು ಅಂತ ತಿಳ್ಕೊಂಡ್ರೆ ಇಡೀ ಕರ್ನಾಟಕದ ರಾಜ್ಯದ ರೈತರ ಗಮನ ಸೆಳೆದಿದೆ. ಇಡೀ ಕರ್ನಾಟಕದ ರಾಜ್ಯದ ರೈತರು ನಾವು ಹೋರಾಟ ಕಲಿಸ್ತೀವಿ, ಅವ್ರಿಗೆ ಬುದ್ಧಿ ಕಲಿಸ್ತೀವಿ. ಆಮೇಲೆ ಇವ್ರು ಮಾತ್ರ ಜೈಲಿಗೆ ಹಾಕ್ತೀವಿ, ರೀಲಾಟಿ ಹೊಡಿತೀವಿ ಅಂತ ಅಂದರೆ ಯಾರು ಜಗ್ಗಲ್ಲ. ಜೈಲಿಗೆ ಹಾಕಾದ್ರೆ ತಯಾರಾಗಿರಿ, ನಾವು ತಯಾರಾಗಿರಿ. ಕರ್ನಾಟಕದಾಗೆ ಹಿಂದೆಲ್ಲ ರಸ್ತೆ ರೋಕೋ ಚಳುವಳಿ ಮೂಲಕ ಜೈಲು ತುಂಬಿದ್ದೀವಿ, ಬಯಲು ಬಂದಿಖಾನೆ ಆಗಿದೆ. ಈಗಲೂ ಕೂಡ ಅದಕ್ಕೆ ನೀವು ಸಿದ್ಧರಾಗಿ, ಇಲ್ಲ ಬಿಡದಿ ಟೌನ್ಶಿಪ್ ಬಿಡ್ರಿ, ಇಲ್ಲ ಅಂತ ಅಂದರೆ ಜೈಲುಗಳನ್ನ ರೆಡಿ ಮಾಡಿ ಇಟ್ಕೊಳ್ರಿ, ಮುಂದೆ ತಯಾರಾಗಿರಿ ಅಂತ ಹೇಳ್ತೀವಿ ಸರ್ಕಾರಕ್ಕೆ. ಎಸ್, ಇದಾಗಿತ್ತು ರೈತರ ಆಗ್ರಹವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಟೌನ್ಶಿಪ್ ಅನ್ನ ಮಾಡೋದಕ್ಕೆ ಬಿಡಲ್ಲ. DK ಶಿವಕುಮಾರ್ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಈ ಯೋಜನೆಯನ್ನ ಇಲ್ಲೇ ಕೈ ಬಿಡಬೇಕು ಅನ್ನೋದು ರೈತರ ಆಗ್ರಹವಾಗಿದೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.